ಮೀಟಿಂಗ್ ಅಲ್ಲಿ ಒಂದು ಅಚ್ಚರಿ ಕಂಡು ಬಂತು. ಏನ್ ಅಚ್ಚರಿ ಅದು ಅಂತಂದ್ರೆ, ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ಶಾಸಕರು ಇರ್ಬೇಕು ತಾನೆ, ಆದ್ರೆ ಬಿಜೆಪಿ ಶಾಸಕರು ಕೂಡ ಹಾಜರಾಗಿದ್ದಾರೆ ಕಾಂಗ್ರೆಸ್ ಮೀಟಿಂಗ್ಗೆ. ನಿನ್ನೆ ಡಿಸಿಎಂ ಡಿಕೆಶಿ ಆಯೋಜಿಸಿದಂತಹ ಭೋಜನ ಕೂಟ, ಅದರಲ್ಲಿ ಭಾಗಿಯಾಗಿದ್ದಾರೆ. ಡಿಕೆ ನೇತೃತ್ವದಲ್ಲಿ ಶಾಸಕರಿಗೆ ಭೋಜನ ಕೂಟದ ವ್ಯವಸ್ಥೆ ಮಾಡಲಾಗಿತ್ತು ಕಾಂಗ್ರೆಸ್ ಶಾಸಕರಿಗೆ. ಆದ್ರೆ ಇಲ್ಲಿ ಭಾಗಿಯಾಗಿ ಗಮನ ಸೆಳೆದಿರುವುದು ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೆ ಬಿಜೆಪಿಯ ಎಂಎಲ್ಸಿ ಎಚ್ ವಿಶ್ವನಾಥ ಸಭೆಯಲ್ಲಿ ಭಾಗಿಯಾಗಿರೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಹಜವಾಗಿ ಕೆಲ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು, ಆದ್ರೆ ಇದರ ಉದ್ದೇಶ ಏನು ಈ ಬಾರಿ ಅನ್ನೋದು ದೊಡ್ಡ ಒಂದು ಕುತೂಹಲ. ಎಸ್ ಪ್ರಸನ್ನ, ನೀವು ಮಾಹಿತಿ ಕೊಡ್ತಾ ಇದ್ರೆ, ಇಲ್ಲಿ ಒಂದು ಕಾಂಗ್ರೆಸ್ ಶಾಸಕರ ಸಭೆ ಅಥವಾ ಭೋಜನ ಕೂಟದಲ್ಲಿ ಬಿಜೆಪಿ ಶಾಸಕರು ಯಾಕಿರ್ಬೇಕಾಗಿತ್ತು, ಏನು ವಿಚಾರ ಅನ್ನೋದಿದು, ಏನ್ ಸಂದೇಶ ಕೊಡುತ್ತೆ ಇದು? ಸುಕನ್ಯಾ, ಬಹುತೇಕ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಕಡೆಗೆ ಸೆಳೆಯುವಂತ ಎಲ್ಲ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಈ ಇಬ್ಬರು ಶಾಸಕರು ಕೂಡ ನಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ತಾಂತ್ರಿಕವಾಗಿ ಇನ್ನೂ ಕೂಡ ಬಿಜೆಪಿಯ ಎಂಎಲ್ಸಿ ಆಗಿರುವಂತಹ ಎಚ್ ವಿಶ್ವನಾಥ್ ಅವರು ಕೂಡ ಬಿಜೆಪಿಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿಯೇ ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲೂ ಕೂಡ ಈ ಮೂವರು ನಾಯಕರು ಹೋಗಿರುವಂತದ್ದು ಬಿಜೆಪಿ ಪಾಳಿಯಲ್ಲಿ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ.